ಸೊ ಆಶ್ರಯ ಇಲ್ಲದೆ ವೃದ್ಧಾಶ್ರಮವನ್ನು ಸೇರಿರ್ತಕ್ಕಂಥದ್ದು ಶೈಲಶ್ರೀ ಸುದರ್ಶನ್ ಅವರು. ಅದರ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ ತಮ್ಮೆಲ್ಲ ನೋವು, ಸಂಕಟ, ದುಗುಡ ಎಲ್ಲವನ್ನ ಹೇಳ್ಕೊಂಡಿದ್ದಾರೆ. ಒಂದು ಕಾಲದಲ್ಲಿ ರಾಜ ರಾಣಿಯಂತೆ ಬದುಕಿದಂತಹವರು ಇವರೆಲ್ಲರೂ ಕೂಡ ಈಗ ಆಶ್ರಯ ಇಲ್ಲದೆ ವೃದ್ಧಾಶ್ರಮವನ್ನು ಸೇರಿದ್ದಾರೆ. ನಟಿ ಶೈಲಶ್ರೀ ಸುದರ್ಶನ್, ಸ್ಯಾಂಡಲ್ವುಡ್ನ ಹಿರಿಯ ನಟ ಸುದರ್ಶನ್ ಅವರ ಪತ್ನಿ ಬೆಂಗಳೂರಿನ ಮಡಿಲು ವೃದ್ಧಾಶ್ರಮದಲ್ಲಿದ್ದಾರೆ. ಹಿರಿಯ ನಟಿ ಶೈಲಶ್ರೀ ಅವರೀಗ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಈ ನಟಿಗೆ ಇಂಥ ಸ್ಥಿತಿ ಯಾಕೆ ಬಂತು ಅಂತಕ್ಕಂಥದ್ದು ಪ್ರಶ್ನೆ. ಬಟ್ ಏನು ಮಾಡೋಕ್ಕಾಗಲ್ಲ, ಜೀವನ ಯಾವ ರೀತಿ ಬರುತ್ತೆ ಆ ರೀತಿ ಸ್ವೀಕಾರ ಮಾಡಬೇಕು ಅಂತ. ಹಾಗಾಗಿ ಪಬ್ಲಿಕ್ ಟಿವಿ ಜೊತೆನಲ್ಲಿ ಮಾತನಾಡ್ತಾ ಪಾಪ ತಮ್ಮ ನೋವು, ಸಂಕಟ, ದುಗುಡ, ದುಃಖ, ದುಮ್ಮಾನಗಳನ್ನೆಲ್ಲವನ್ನ ಕೂಡ ಶೈಲಶ್ರೀ ಅವರು ಹೇಳ್ಕೊಂಡಿದ್ದಾರೆ. ಚೆನ್ನಾಗಿ ಸಂತೋಷವಾಗೇ ಇದ್ದೀನಿ. ಇದು ವೃದ್ಧಾಶ್ರಮ ಅಂತ ನಾವು ಅವ್ರಿಗೆ ಹೇಳಿದಾಗಲೇ ಓಹೋ ಇದು ವೃದ್ಧಾಶ್ರಮನ ಅನ್ನೋಂಥ ಫೀಲಿಂಗ್ ಬರುತ್ತೆ. ಆ ಥರ ಇದು ಒಂಥರ ಮನೆ ಥರನೇ ಇದೆ ನನಗೆ. ನಾನು ಇಲ್ಲಿ ಬಂದಿದ್ದು ಫಸ್ಟು ಇದು ಈ ಆಶ್ರಮದ ಬಗ್ಗೆ ಅದರ ಇದು ಯಾವುದಿದು ಏನು ದೊಡ್ಡದಾಗಿ ಇದು ಇದೆಲ್ಲ ಇದೆಯಲ್ಲ ಅಂತ ನಾನು ಹಾಗೆ ಸುಮ್ಮನೆ ಬಂದಾಗ ನನಗೆ ನನ್ನ ಜೊತೆ ಒಬ್ಬರು ಬಂದಿದ್ದರು, ಅವರು ಕರ್ಕೊಂಡು ಬಂದಿದ್ರು ನನ್ನ. ಸೊ ಅಮ್ಮ ನೋಡಿಬಿಟ್ಟು ನಮಸ್ಕಾರಮ್ಮ ಅಂತ ಹೇಳಿ ಕೂತ್ಕೊಂಡಾಗ ಅವರು ನಮ್ಮ ನಾಗೇಂದ್ರ ರಾಯರದು ಆ ಪಿಕ್ಚರ್ ಮಾಡಿದರು ಹಾಗೆ ಹೀಗೆ ಅಂತ ನಮ್ಮ ಫ್ಯಾಮಿಲಿದೆಲ್ಲ ಹೇಳ್ತಾ ಬಂದರು. ಆಮೇಲೆ ನಿಮ್ಮ ಯಜಮಾನರು ಅಷ್ಟೇ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ, ಹಬ್ಬ ನೀವು ಅಷ್ಟೇ ಏನು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಿ, ನಾನು ಅದೆಲ್ಲ ನೋಡ್ತೀನಿ ಅಂತ ಅಮ್ಮ ಅದೆಲ್ಲ ಮಾತಾಡ್ತಾಯಿದ್ರು. ಸೊ ದಟ್ ವೆರಿ ಸೂನ್ ವಿ ಬಿಕೇಮ್ ಆ್ಯಸ್ ವಿ ನೋ ಈಚ್ ಅದರ್ ಅ ಲಾಟ್ ಅನ್ನೋ ಥರ. ಸೊ ನಾವು ಹಾಗೆ ಮಾತಾಡಿದೆ. ಆವಾಗಲೂ ನಾನು ಅಂದ್ಕೊಂಡಿಲ್ಲ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಹಾಗೆ ಮಾತಾಡಿಸ್ಬಿಟ್ಟು ನಾನು ಹೋದೆ. ದೆನ್ ಅಲ್ಲಿಗೆ ನಾನು ಹೋದ್ಮೇಲೆ ದಟ್ ಓನರ್ ಆಫ್ ದಟ್ ಐ ವಾಸ್ ಸ್ಟೇಯಿಂಗ್ ಇನ್ ಒನ್ ಇದು ಏನು ಫ್ಲ್ಯಾಟ್. ಅವ್ರ ಓನರ್ ಹಿ ವಾಂಟೆಡ್ ಟು ಸೆಲ್ ಇಟ್ ಆಫ್. ಸೊ ಐ ಸೆಡ್ ಓಕೆ ವಿ ಸೆಲ್ಲಿಂಗ್ ಆಫ್, ಹಿ ಮಸ್ಟ್ ಗಿವ್ ಅಸ್ ಟೈಮ್, ಏನೋ ಅದು ಆ ಟೈಮು ಆಗೋಯ್ತು. ಓಕೆ ನಾನು ಐ ಮೂವ್ ಔಟ್ ಅಂತ. ಸೊ ನಾವು ವೇರ್ ಟು ಗೋ ಅನ್ನೋ ಥರ ಯೋಚನೆ ಬಂತು. ದೆನ್ ಅಲ್ಲಿದ್ದಾಗ ನನ್ನ ನಾದಿನಿ ಮಗ ಹರ್ಷ ಅಂತ. ಸೊ ಅವನು ಏನು ಮಾಡ್ದ, ಬಂದ್ಬಿಟ್ಟು ನೀವು ಅವ್ನಿಗೆ ಗೊತ್ತಿಲ್ಲ ನನಗೆ ಇದು ಮೊದಲೇ ಗೊತ್ತು ಅಂತ ಅವನಿಗೂ ಗೊತ್ತಿಲ್ಲ. ಸೊ ಅವ್ನು ಬಂದ್ಬಿಟ್ಟು ನೀವು ಇಲ್ಲಿರಿ, ಇಲ್ಲಿ ಊಟ ಮಾಡಿಕೊಂಡು ನೀವು ಇಲ್ಲೇ ಇರಿ, ನಾನು ಹಿಂಗೆ ಬರ್ತೀನಿ ಹೀಗೆ ಇರ್ತೀನಿ ಅಂತ ನಾನು ಐ ಡಿಂಟ್ ಥಿಂಕ್ ಆಫ್ ಇಟ್ ಅಟ್ ಆಲ್. ಈ ಥರನೂ ಒಂದು ಲೈಫ್ ಇದೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಆವಾಗ ಇದಿದೆ ನಮ್ಮ ಸ್ವಂತ ಮನೇಲಿ ನಾವೇ ಅಡುಗೆ ಮಾಡಿಕೊಂಡು ಇದೆಲ್ಲ ನಾವು ಇದ್ವಲ್ಲ ಹಾಗೆ. ಸೋ ಮೆನಿ ಥಿಂಗ್ಸ್ ಆರ್ ದೇರ್, ಆ್ಯಂಡ್ ಮೈ ಜ್ಯುವೆಲ್ಸ್ ಎವ್ರಿಥಿಂಗ್ ವಾಸ್ ದೇರ್. ಬಟ್ ನೌ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಅದು ಯಾರು ತಗೊಂಡ್ರೋ, ಯಾರು ಇದು ಮಾಡಿದ್ರೋ, ಎವ್ರಿಥಿಂಗ್ ಇಸ್ ಗಾನ್. ಅದು ಯಾರನ್ನ ಬ್ಲೇಮ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ನೀನು ತಗೊಂಡ್ಯಾ ಅಂತ ಕೇಳೋಕ್ಕಾಗತ್ತಾ ಅಲ್ವಾ? ಅವನು ಬಂದ, ಇದು ನೀವು ಇಲ್ಲೇ ಇರಿ ಹಾಗೆಲ್ಲ ಹೇಳಿಬಿಟ್ಟು ಹೋದ. ಅವನಿಗೆ ಗೊತ್ತಿಲ್ಲ ನಾನು ಮೊದಲೇ ಇವ್ರಿಗೆ ಪರಿಚಯ ಅಂತ ಅವನಿಗೂ ಗೊತ್ತಿಲ್ಲ. ಆಮೇಲೆ ನಂದು ವೀಣೆಗಳೆಲ್ಲ ತೊಗೊಂಡು ಬಂದ. ಸೊ ಇದೇ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡು ನಾನು ಐ ಡೋಂಟ್ ನೋ ವೈ ಐ ಡಿಂಟ್ ವಾಂಟ್ ಟು ಎನಿ ಇದು ಅವನ್ನ ಎದುರು ಹಾಕ್ಕೊಳ್ಳೋದು ಬೇಡ ಅನ್ನೋ ಥರ ಒಂದು ಫೀಲ್ ಆಯಿತು ನನಗೆ. ಬಿಕಾಸ್ ಈಸ್ ಟ್ರೈಂಗ್ ಟು ಹೆಲ್ಪ್ ಮೀ ಅನ್ನೋ ಥರ. ನಾನೇನು ಮಾಡಿದೆ, 2 ತಿಂಗಳದ್ದು ಅವ್ರಿಗೆ ಕೊಡಬೇಕು, ಇನ್ನೊಂದು ತಿಂಗಳದ್ದು ಅದೆಲ್ಲ ಕ್ಲೀನಿಂಗ್ ಮಾಡೋಕ್ಕೋಸ್ಕರ ಬೇಕು ಅಂತ ನಾನು 9,000 ರೂಪೀಸ್ ರೆಂಟನ್ನು 27,000 ರೂಪೀಸ್ ನಾನು ತೆಗೆದು ಅವನ ಕೈ ಕೊಟ್ಟೆ, ಅವನಿಗೆ ತೊಂದರೆ ಆಗಬಾರ್ದು ಅಂತ. ಸಿ ಐ ಆಮ್ ಆಲ್ವೇಸ್ ಲೈಕ್ ದ್ಯಾಟ್. ನೀವು ದುಡ್ಡು ಕೊಟ್ಟು? ನಾನು ದುಡ್ಡು ಕೊಟ್ಟೆ ಅದನ್ನು. ಅದು 2 ಮಂತ್ಸ್ ಅಲ್ಲಿ ಕೊಡಬೇಕು. ಆಮೇಲೆ ಇನ್ನು 1 ಮಂತ್ದು if you are able to clear off everything, okay, otherwise you can give it to them, they will clear off themselves, I believe ಅಂದ್ಬಿಟ್ಟು 27,000 ರೂಪೀಸ್ ಅವನಿಗೆ ಇಲ್ಲೇ ಕೊಟ್ಟೆ ನಾನು. ಅದು ದಟ್ ವಾಸ್ ನಾಟ್ ದರ್ ಓನ್. ಓಕೆ, ಮಾವ ಇದ್ಬಿಟ್ಟು ಅದು ಪಕ್ಕದಲ್ಲೇ ಸುದರ್ಶನ್ ಬಿಲ್ಡಿಂಗ್ ಅಂತ ಒಂದು ಬಂತಲ್ಲ, ಎಲ್ಲರೂ ಅಂದ್ಕೊಂಡ್ರೆ ನಮ್ಮ ಯಜಮಾನ್ರದ್ದು ಅದು ಅಂತ. ಇಲ್ಲ ಓನ್ಲಿ ದ ನೇಮ್ ವಾಸ್ ಸುದರ್ಶನ್, ದಟ್ಸ್ ಆಲ್. ವಿ ವರ್ ಆಲ್ವೇಸ್ ಇನ್ ಮೆಡ್ರಾಸ್ ಓನ್ಲಿ. ನಾವು ಇಲ್ಲಿ ಬಂದಮೇಲೆ ಇದರಲ್ಲಿ ಫಸ್ಟ್ ನಾವು ಬಂದ ಕೂಡಲೇ ಐ ಥಿಂಕ್ ವಿ ಕೇಮ್ ಟು ಮಲ್ಲೇಶ್ವರಮಲ್ಲಿ ಯಾರು ನಮ್ಮ ಜಗ್ಗೇಶ್ ಅವರು
ಜಗ್ಗೇಶ್ವರ ಮನೆ ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇದೆಯಪ್ಪ ಬಂದುಬಿಡು ಇಲ್ಲಿ ಅಂತ. ಸೊ ಅಲ್ಲಿದ್ವಿ. ಅದು ಸ್ವಂತಕ್ಕೆ ಅಂತ ಯಾಕೆ ಆಗಲಿಲ್ಲ ಅಂದರೆ ನಮ್ಮ ಯಜಮಾನರು 5 ಲ್ಯಾಂಗ್ವೇಜಸ್ಸಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ರು. ಓಕೆ, ಸೊ ಹಿ ವಾಸ್ ಆಲ್ವೇಸ್ ಗೋಯಿಂಗ್ ಅವನ್. ಹಿ ವಾಸ್ ಆ್ಯಕ್ಟಿಂಗ್ ಇನ್ ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಆ್ಯಂಡ್ ಲೈಕ್ ದ್ಯಾಟ್. ಸೊ ಆಲ್ ಲ್ಯಾಂಗ್ವೇಜಸಲ್ಲಿ ಅವ್ರು ಮಾಡ್ತಾಯಿದ್ರು. ಎವ್ರಿಥಿಂಗ್ ವಾಸ್ ಶಾರ್ಟ್ ಇನ್ ಮೆಡ್ರಾಸ್ ಓನ್ಲಿ. Okay, we had our house in Madras. Our own house was there, and suddenly all our pictures ನಮಗೆ ಸಿಗೋದು ಭಾಳ ಕಷ್ಟ ಆಯಿತು. ಆಮೇಲೆ ಯಾರು ನಮಗೆ ಫಸ್ಟ್ ಬಂದುಬಿಟ್ಟು ಆವಾಗೆಲ್ಲ ಈಗಿರೋರು ದುಡ್ಡಿಡು ಆಮೇಲೆ ಬರ್ತೀನಿ ಅಂತಾರೆ. ನಾವೆಲ್ಲ ಹಾಗಿರಲಿಲ್ಲ. ಯು ವೋಂಟ್ ಬಿಲೀವ್ ಇಟ್. ಒಂದು 500 ರೂಪೀಸ್ ಕೊಟ್ಬಿಟ್ಟು ಬಂದುಬಿಡಿ, ನಿಮಗೆ ಅಲ್ಲಿ ಬಂದಮೇಲೆ ನಾನು ದುಡ್ಡು ಫಸ್ಟ್ ಇದು ಕೊಡ್ತೀವಿ ಅಂತ, ನೆಕ್ಸ್ಟ್ ಇದರಲ್ಲಿ ಕೊಡ್ತೀವಿ, ನೆಕ್ಸ್ಟ್ ಇದರಲ್ಲಿ ಕೊಡ್ತೀವಿ, ಕೊನೆಯಲ್ಲಿ ಕೊಡ್ತೀವಿ ಅಂತ ನನಗೆ ನಾಮ ಹಂಗೆ. ವಿ ಹ್ಯಾವ್ ಸಫರ್ಡ್ ಆಲ್ ದೋಸ್ ಥಿಂಗ್ಸ್, ಇನ್ಫ್ಯಾಕ್ಟ್ ಅದನ್ನೇ ಕೆಲವರು ಹೇಳೋರು, ಇಂಡಸ್ಟ್ರಿ ಚೆನ್ನಾಗಿ ಬರೋದಕ್ಕೆ ನೀವುಗಳು ತುಂಬ ಯು ಹ್ಯಾವ್ ಅಲ್ವಾ. ಬಟ್ ಇವಾಗ ಬರೋರು ಹಾಗಲ್ಲ, ದುಡ್ಡಿಡು ಆಮೇಲೆ ಬರ್ತೀವಿ ಅಂತಾರೆ. ನೀವು ಹಾಗಲ್ಲ, ಇಲ್ಲ, ಭಾಳ ಸರಳವಾಗೇ ಇದ್ರಿ ನೀವು. ಯು ಅಲೌಡ್ ದ ಇಂಡಸ್ಟ್ರಿ ಟು ಗ್ರೋ ಅಂತಾರೆ. ಸೊ ಹಾಗೆ ಇತ್ತು ನಮ್ಮದು. ಎಲ್ಲ ನಾವು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿದ್ವಿ, ಇಬ್ಬರೂ ಆಡ್ತಿದ್ವಿ. ಸೊ ದೆನ್ ಇನ್ ದ ಮೀನ್ ಟೈಮ್ ನಮ್ಮ ಇವರು ಚಿಂದೋಡಿ ಲೀಲಮ್ಮ ಅವರು ಇದರಿಂದ ಅವರು ಬ್ರದರ್ ಚಿಂದೋಡಿ ಪ್ರಭಾಕರ್ ಅಂತ ಅವರು ಏನು ಮಾಡಿದರು, ನೀವು ಬನ್ನಿ. ನನಗೆ ಇದಕ್ಕಿದ್ದಾಗೆ ನನಗೆ ಕ್ಯಾನ್ಸರ್ ಬಂದಿದೆ ಅನ್ನೋ ಥರ ಯಾರೋ ಒಂದು ಇದು ಮಾಡಿಬಿಟ್ರು. ಆವಾಗ ನನಗೆ ಇಂಡಸ್ಟ್ರಿಯಲ್ಲಿ ಬಂದು ಅವರು ದೇ ಹೆಲ್ಪ್ಡ್, ದುಡ್ಡು ಕೊಟ್ಟರು ಅವಾಗ. ಬಟ್ ಆ್ಯಕ್ಚುಲಿ ನನಗೆ ಕ್ಯಾನ್ಸರ್ ಬರಲಿಲ್ಲ. ನನಗೆ ಆ ಥರ ಏನೂ ಆಗಲೇ ಇಲ್ಲ. ಅನಾವಶ್ಯಕವಾದ ಒಬ್ಬ ಪರ್ಸನ್ what started like this. I didn't bother because it was not true. So I didn't bother. ಈಗಿನ ಜನ್ರೇಷನ್ ಅವ್ರಿಗೆ ಸುದರ್ಶನ್ ಅವರಾಗಲಿ ಶೈಲಶ್ರೀ ಅವರಾಗಲಿ ಗೊತ್ತಿರಲಿಕ್ಕಿಲ್ಲ. ಬಟ್ ಮೊದಲೆಲ್ಲ ತುಂಬ ಕಷ್ಟಪಟ್ಟು ಸಿನಿಮಾ ರಂಗದಲ್ಲಿ ಬೆಳೆದು ಬಂದವರು. ಬಟ್ ಜೀವನ ಹೇಗಿರುತ್ತೆ ಅಂತ ಅವರೇ ಹೇಳ್ದಂಗೆ ಹೀಗೂ ಒಂದು ಬದುಕಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತಂದ್ರಲ್ಲ, ಹಾಗೆ ಪರಿಸ್ಥಿತಿ ಬಂದಿದ್ದನ್ನು ಸ್ವೀಕಾರ ಮಾಡಬೇಕು. ಬಟ್ ನನಗೇನು ಅವರು ತುಂಬ ದುಃಖದಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸಾಕಷ್ಟು ಕಳ್ಕೊಂಡಿದ್ದಾರೆ, ಸಂಬಂಧಿಕರಿಂದಲೇ ಮೋಸ ಹೋಗಿದ್ದಾರೆ. ಆದರೂ ಕೂಡ ಖುಷಿಯಾಗಿದ್ದಾರೆ ಅಂತ ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಇರಲಿ.